ಚಂದ್ರು, ನಾವು ಮೀಟ್ ಮಾಡಿ ಆಲ್ಮೋಸ್ಟ್ ಒಂದು 25 ವರ್ಷ ಆಗಿರ್ಬೇಕಲ್ವಾ? ಏನ್ರಿ ಮಂಕಿ ಕ್ಯಾಪ್ ಮಂಕುತಿಮ್ಮ, ಏನ್ ಈ ಕಡೆ? ನಿಮ್ ಜೊತೆ ನನ್ನನ್ನ ಕೆಲ್ಸಕ್ಕೆ ತಗೊಂಡಿದ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆಗ ಪ್ರತಿನಿತ್ಯ ನಾನು, ನೀವು, ಗೀತಾ ಎಲ್ಲರೂ ಹೋಗ್ಬಿಟ್ಟು ಚೆನ್ನಾಗಿ ಮಸಾಲೆ ದೋಸೆ ತಿಂತಾ ಇದ್ದಿದ್ದು. ತಿನ್ನೋದೇ ಇಂಪಾರ್ಟೆಂಟು ಕೆಲ್ಸಕ್ಕಿಂತ. ಅದನ್ನ ಕಲಿಸಿದವ್ರೆ ನೀವು. ಆಟೋ ಹತ್ಬರೋಣ. ನಮಗ್ ಬರೋದ್ ಬಂದಾಗಿದೆ, ಅವ್ರೆ ಆಟೋ ಹತ್ಕೊಂಡು ಹೋಗ್ತಾರೆ ಬಿಡ. ನಾವೆಲ್ಲ ಒಂದು 50 ರೂಪಾಯಿ ಸಿಕ್ಕಿದ್ರೆ ಸಾಕು. ಅವಾಗ ಆ 50 ರೂಪಾಯಿ ಸೇರಿಸ್ಕೊಂಡು ರಾಜಾಜಿನಗರದಿಂದ ಅಶೋಕ್ ಹೋಟೆಲ್ ಅಲ್ಲಿ ಕಾಫಿ ಶಾಪ್ನಲ್ಲಿ 1 ಪಾಟ್ ಕಾಫಿ ಅಷ್ಟೇ 5-6 ಅವರ್ ಅಲ್ಲಿ ಕೂತ್ಕೊಂಡು ನಮ್ಮ ಕತೆಗಳು, ನಮ್ಮ ಪ್ಲಾನ್ಸ್ಗಳು ಎಲ್ಲ ಮಾತಾಡ್ಕೊಂಡು ಬರ್ತಾ ರೋಡ್ ಅಲ್ಲಿ ನಾವು ಗೆದ್ದೇ ಗೆಲ್ತೀವಿ, ನಾವು ಗೆದ್ದೇ ಗೆಲ್ತೀವಿ ಒಂದು ದಿನ ಅಂತ ರೋಡ್ ಉದ್ದಕ್ಕೂ ಹಾಡ್ಕೊಂಡು ಆ ದಿನಗಳೆಲ್ಲ ಬ್ಯೂಟಿಫುಲ್. ಪಾಪ ಪಾಂಡು, ಸಿಲಿಲಲ್ಲಿ ಪಾಂಡುರಂಗ ವಿಠಲ, ಪಾರ್ವತಿ ಪರಮೇಶ್ವರ, ಪರಮಪದ ಸೋಪಾನ, ಸಾಲಾಗಿ ಧಾರಾವಾಹಿಗಳಲ್ಲಿ ಶೀರ್ಷಿಕೆ ಗೀತೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ರಿ. ಪಾಪ ಪಾಂಡು ಮಾಡ್ತಿದ್ದಾಗ ಅಂತೂ ಆ ಮಗು ಪಾಪ ಪಾಂಜು ಅಂತಂದಿದ್ದು ಅದನ್ನ ನೀವು ಉಳಿಸ್ಕೊಂಡ್ರಿ. ನಾ ಅದು ಮಿಸ್ಟೇಕ್ ಅಂತ ಏನ್ ಮಾಡೋದು, ಮತ್ತೆ ಆಡ್ಸಕ್ ಇಲ್ಲ ಅದೇ ಇರ್ಲಿ ಅಂತಂದ್ರೆ ನೀವು ಚೆನ್ನಾಗಿರುತ್ತೆ ಅದು ಅಂತ. ನಿಮ್ಮಿಂದ ನನ್ನಂತವ್ರು 1000 ಜನ ಬೆಳೆದಿದ್ದಾರೆ. ಹಾಗಾಗಿ ನೀವು ಒಂಥರ ನಮಗೆ ಗುರುಗಳ ಲೆಕ್ಕ. ನೀವು ಬರೀ ಶಿಷ್ಯ ಕೋಟಿಗಳು ಮಾತ್ರ ಬೆಳೆಸಿಲ್ಲ ಗುರುಗಳೇ. ನಿಮ್ಮ ಸಿಲ್ಲಿಲಿ ಪಾಪ ಪಾಂಡುವಿಂದ ಸುಮಾರು ಜನ ಸೆಲೆಬ್ರಿಟಿಗಳು ಆಗ ಅವ್ರ ಸೆಲೆಬ್ರಿಟಿಗಳು ಆಗಿರ್ಲಿಲ್ಲ, ಈಗ ಸೆಲೆಬ್ರಿಟಿಗಳು ಆಗಿದ್ದಾರೆ. ಅದು ನಿಮ್ಮಿಂದಾನೆ. ನಿಮ್ಮ ಟೆಕ್ನಿಷಿಯನ್ಸ್ ನ ನೋಡ್ಕೊಳ್ಳೋದಿರ್ಲಿ, ನಿಮ್ಮ ಕಲಾವಿದರನ್ನ ನಿಮ್ಮ ತಂಡದಲ್ಲಿ ನೋಡ್ಕೊಳ್ಳೋದಿರ್ಲಿ, ಪ್ರತಿನಿತ್ಯ ಇಟ್ಸ್ ಸೆಲೆಬ್ರೇಷನ್. ಚಂದ್ರು, ನೀವೆಲ್ಲ ಪಂದ್ಯದಲ್ಲಿ ಸೋತಿದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ ಗುರುಗಳೇ. ಆಲ್ ದ ಬೆಸ್ಟ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಚಂದ್ರು. ಲವ್ ಯು. ಪ್ರತಿದಿನ ಒಂದು ಹೊಸ ಕತೆ ಬರಿಬೇಕು, ಅದು ಕಾಮಿಡಿ. ಹೇಗಾಯ್ತು ಚಂದ್ರು ಇದು? ಅದು ಬಿಕಾಸ್ ಆಫ್ ಮೈ ಟೀಮ್. ನಾನು ಒಬ್ಬನಿಂದ ಸಾಧ್ಯ ಇಲ್ಲ ಇವೆಲ್ಲ ಮಾಡೋದಕ್ಕೆ. ನನಗೆ ಒಂದು ನನ್ನ ಪಾರ್ಟ್ನರ್ಸ್ಗಳು ಚೆನ್ನಾಗಿ ಲಿಬರ್ಟಿ ಕೊಟ್ಟರು ಆ ಟೈಮಲ್ಲಿ. ಎರಡನೇದು ನನ್ನ ರೈಟಿಂಗ್ ಟೀಮು, MSN, ಗೀತಾ, ರುದ್ರೇಶು, ಆಮೇಲೆ ಮುಂಬೈಯಲ್ಲಿ 2 ಹುಡುಗರಿದ್ರು, ರಾಜನ್ ಉಪಾಧ್ಯಾಯ್ ಮತ್ತು ರಾಜು ಓಡೇಡ್ರ ಅಂತ. ನಾವೆಲ್ಲ ಸೇರ್ಕೊಂಡು ಕತೆಗಳನ್ನ ತಯಾರು ಮಾಡಿ ಅದನ್ನ MSN ಡೈಲಾಗ್ ಸ್ಕ್ರಿಪ್ಟ್ ಬರೆಯೋರು. ಒಬ್ಬರೇ ರೈಟರ್, MSN ಒಬ್ಬರೇ ಡೈಲಾಗ್ ಬರೀ. ಇಲ್ಲಿವರೆಗೂ ಅಷ್ಟು MSN ಒಬ್ಬರೇ ಬರ್ದಿರೋದು. ಏನ್ ಪ್ರೊಡಕ್ಷನ್! ವಾವ್, ವಾಟ್ ಪ್ರೊಡಕ್ಟಿವಿಟಿ! ಬಂದಿದ್ದಾರೆ, ಸ್ವಾಗತಿಸಿ ಸರ್. ವೆಲ್ಕಮ್. ಪ್ರತಿಯೊಂದು ಎಪಿಸೋಡ್ ಡೈಲಾಗ್ಸ್ ನೀವು ಬರ್ದಿದ್ದೀರಾ ಅಂದ್ರೆ 8000 ಎಪಿಸೋಡ್ಸ್ ಅಲ್ಲ, ಇದು ಕೊಟ್ಟ ಸ್ಫೂರ್ತಿ ಅದು. ಮೊಟ್ಟ ಮೊದಲು ನನ್ನ ಕೆರಿಯರ್ ಶುರುವಾಗಿದ್ದೇನೆ ಕಂಡಕ್ಟರ್ ಕರಿಯಪ್ಪ ಅಂತ ದೂರದರ್ಶನಕ್ಕೆ ಮಾಡಿದ್ದು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿ ಅದಕ್ಕೆ ಸ್ಟೋರಿ ಲೈನ್ ಕೊಟ್ಟು ಅದನ್ನ ಯಾವ ಲೆವೆಲ್ ತಗೊಂಡು ಹೋದು ಅಂದ್ರೆ ಅಷ್ಟು ಕ್ರೆಡಿಟ್ ಚಂದ್ರ ಒಬ್ಬರಿಗೇನೆ ಸಲ್ಲುತ್ತೆ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಇವ್ರದ್ದು ಒಂದು ಆಶ್ಚರ್ಯ ಅಂದ್ರೆ ಈ ದಿನಪತ್ರಿಕೆಯಲ್ಲಿ ಬರ್ತಕ್ಕಂಥ ಕಥೆಗಳು. ಸೂರ್ಯ ಒಂದು ಕತೆ ಬರೆದಿದ್ರು, ದೊಡ್ಡ ಕತೆ ಅದು. ಇಡೀ ಕಥೆನ ಡ್ರೈವ್ ಮಾಡುವಾಗ ಸ್ಟೇರಿಂಗ್ ಮೇಲೆ ಹಾಕೊಂಡು ಕತೆ ಓದ್ಬಿಟ್ಟು ಆ ಕತೆ ನಂಗೆ ರಿಪ್ರೊಡ್ಯೂಸ್ ಮಾಡ್ತಾರೆ. ಫುಲ್ ಸ್ಟಾಪು ಕಾಮ ಸೇರಿಸಿ ಅದೆಂತ ಮೆಮೊರಿ ಚಿಪ್ ಇದೆಯೋ ಇವ್ರ ತಲೆ ಚಿಪ್ ಒಳಗಡೆ ಗೊತ್ತಿಲ್ಲ. ಅಬ್ಬ, ಆ ಮೆಮೊರಿ ನಾನು ಎಲ್ಲೂ ಕಂಡೇ ಇಲ್ಲ ಸರ್. ವಾವ್. ಇವ್ರ ತಲೆ ಒಳಗೆ ಏನಿದೆ ಅಂತ ಒಬ್ರು ಡಾಕ್ಟ್ರು ರಿಸರ್ಚ್ ಮಾಡಿದ್ರು. ಇಷ್ಟೊಂದು ಎಪಿಸೋಡ್ಗೆ ಕಾಮಿಡಿ ಬರೀತಾರಲ್ಲ, ಇವ್ರ ತಲೆಯಲ್ಲಿ ಏನಿದೆ ಅಂತ ಚೆಕ್ ಮಾಡಕ್ಕೆ KS ಚೈತ್ರ ಅಂತ ಬಂದು ತಲೆ ಎಲ್ಲ ಚೆಕ್ ಮಾಡ್ಕೊಳೋದ್ರು. ಒಂದು ತಿಂಗಳಾದ್ರೂ ಏನು ಹೇಳಲಿಲ್ಲ. ಆಮೇಲೆ ನಾನೇ ಫೋನ್ ಮಾಡಿದೆ ಮೆಂಟಲ್ ಹಾಸ್ಪಿಟಲ್ಗೆ. ಮೇಡಮ್ ಏನಾಯ್ತದು, ಎಲ್ಲ ಟೆಸ್ಟ್ ಮಾಡ್ಕೊಂಡೋದ್ರಲ್ಲ ಅಂದಾಗ, ನರಸಿಂಹಮೂರ್ತಿ ಡೋಂಟ್ ವರಿ, ನಿಮ್ಮ ತಲೆಯಲ್ಲಿ ಏನೂ ಇಲ್ಲ ಅಂದ್ರು. ಅದೊಂದಾಯ್ತಾ. ಈ ಪಾಪ ಪಾಂಡುನಲ್ಲಿ ಹೆಂಡತಿಗೆ ಸಿಟ್ಟು ಬಂದಾಗ ಕೈ ಹಿಂಗೆ ತಟ್ಟಿ ಬಾಲ್ಕನಿಯಿಂದ ಎತ್ತೆಸೀತಾಳೆ. ವರ್ಲ್ಡ್ ಅಲ್ಲಿ ಯಾವುದ್ರಲ್ಲೂ ಇಲ್ಲ. ಅದನ್ನ ಬರೆದ ಮೇಲೆ ಎಂತ ಅವಸ್ಥೆ ಆಯ್ತು ನನಗೆ ಅಂದ್ರೆ, ಜನ ನನಗೂ ಫೋನ್ ಮಾಡಿ ಏನ್ ಸ್ವಾಮಿ ಇದು ಹೆಂಗಿದು ಬಂತು ನಿಮ್ಗೆ ಐಡಿಯಾ, ನಿಮ್ಮ ಐಡಿಯಾನ ಅಂದ್ರು. ಅಲ್ಲ ಅಂದೆ ನಾನು, ನಮ್ಮನೇಲಿ ಬಾಲ್ಕನಿನೇ ಇಲ್ಲ ಅಂದೆ. ನನ್ನ ಹೆಂಡತಿ ಯಾವಾಗ್ಲೂ ಕೋಪ ಬಂದ್ಬಿಟ್ರೆ ತಗೊಂಡೋಗಿ ಬಿಸಾಕ್ಬಿಡ್ಬೇಕು ಅಂತ ಬೈತಾಳೆ. ಅದನ್ನ
ಫಿಸಿಕಲ್ ಆಗಿ ತೋರಿಸಿದ್ರೆ ಹೆಂಗಿರುತ್ತೆ ಅಂತ ಮಾಡಿದ್ದದು. ಏನ್ ಎಕ್ಸ್ಟ್ರಾರ್ಡನರಿ, ಎಕ್ಸ್ಟ್ರೀಮ್ ಇಮ್ಯಾಜಿನೇಷನ್. ಅಂಡ್ ಅದೇ ತರ ನೀವು ಚೂಸ್ ಮಾಡೋದಂತ ಕ್ಯಾರೆಕ್ಟರ್ಸ್ ಎಕ್ಸ್ಟ್ರಾರ್ಡನರಿ. ನಮ್ಗೆಲ್ಲ ಆಶ್ಚರ್ಯ, ಎಲ್ಲಿ ಹುಡುಕಿದ್ರಿ ಇವ್ರನ್ನೆಲ್ಲ ನೀವು? ಪಾಪ ಪಾಂಡು ಸ್ಟಾರ್ಟ್ ಮಾಡಿದಾಗ ನಾನೇ ಹೀರೋ ಪಾಂಡು ರೋಲ್ ನಾನೇ ಮಾಡಬೇಕಾಗಿತ್ತು, ಗೀತಾ ಶ್ರೀಮತಿ ರೋಲ್ ಮಾಡಬೇಕಾಗಿತ್ತು, ಅತ್ತೆ ರೋಲ್ನ ನಮ್ಮ ಗಾಯತ್ರಿ ಪ್ರಭಾಕರ್ ಅವ್ರು ಮಾಡಬೇಕಾಗಿತ್ತು. ದಟ್ ವಾಸ್ ದ ಐಡಿಯಾ. ಆಮೇಲೆ ಚಿದಾನಂದ ತಮ್ಮನ್ ರೋಲ್, ಗೋಪಿ ರೋಲ್ ಮಾಡಬೇಕಾಗಿತ್ತು. ಎಲ್ಲರೂ ನನಗೆ ಹೆದರ್ಸಕ್ ಶುರು ಮಾಡೋದು, ಎಷ್ಟು ಕತೆ ಮಾಡ್ತೀನಿ ನೀನು? ಒಂದು 50 ಕತೆ. ಆಮೇಲೆ ಅಲ್ಲ, ನೀನ್ ಆಕ್ಟಿವ್ ಮಾಡ್ಕೊಂಡು ಡೈರೆಕ್ಟಿವ್ ಮಾಡ್ಕೊಂಡು ಕತೆ ಇಲ್ದರೆ ಹೆಂಗೋ ಮಾಡ್ತೀಯ, ಕಮಿಟ್ ಆಗ್ಬಿಟ್ಟಿದ್ಯಾ ಅಂತೆಲ್ಲ. ನಾನು ಆಕ್ಟ್ ಮಾಡಲ್ಲ ಅಂತ ಅನೌನ್ಸ್ ಮಾಡಿದೆ. ಚಾನಲ್ ಅಲ್ಲೆಲ್ಲ ದೊಡ್ಡ ಗಲಾಟೆ ಐತೆ, ನೀನ್ ಆಕ್ಟ್ ಮಾಡ್ತೀಯ ಅಂತ ನಾವು ಅಪ್ರೂವಲ್ ಕೊಟ್ಟಿದ್ದು ಅಂತ. ನಾನು ಎಕ್ಸ್ಪ್ಲೈನ್ ಮಾಡಿದೆ, ಹಂಗಲ್ಲ, ಹಿಂಗೆ ಯೋಚನೆ ಮಾಡಿ ನಾನು ಇವ್ರನ್ನ ಹಾಕ್ತೀನಿ ಅಂತ. ಫುಲ್ ಕಾಸ್ಟಿಂಗ್ ಮಾಡಿದ್ದು. ನಾಳೆ ಶೂಟಿಂಗ್ ಒಂದೇ, ಇವತ್ತಿನ ದಿವಸ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಟಿಂಗ್ ಮಾಡಿದ್ದು. ಅಂಡ್ ಇಟ್ ವಾಸ್ ಎ ವಂಡರ್ಫುಲ್ ಟೀಮ್. ಆಕ್ಟರ್ಸ್ ಆಗ್ಬೋದು, ನನ್ನ ಎಪಿಸೋಡ್ ಡೈರೆಕ್ಟರ್ಗಳಾಗ್ಬೋದು, ಎಲ್ಲ ಬಂದ್ರಲ್ಲ. ಹಲೋ ಬಾಯ್ ಫ್ರೆಂಡ್. ಹಾಯ್ ಬಾಯ್ ಫ್ರೆಂಡ್. ಏನ್ ಚಂದ ಇದೆ ಗೊತ್ತಾ ಈ ಫ್ರೇಮ್ ನೋಡಕ್ಕೆ. ಹಂಗೆ ಒಂದ್ ಸೆಲ್ಫಿ ತಗೊಳಪ್ಪ. ಈ ಗ್ಯಾಂಗ್ ಎಲ್ಲಿ ಸಿಗುತ್ತೆ ಮತ್ತೆ? ಸತೀಶ್, ನಿಮ್ಮಿಂದಾನೆ ಶುರು ಆಗ್ಲಿ. ಇವತ್ತು ಈ ಶರ್ಟ್ ಹಾಕೊಂಡ್ ಬಂದಿದ್ದು ಯಾಕಂದ್ರೆ ಚಂದ್ರು ಸರ್ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಸಣ್ಣ ಆಗ್ಬಿಟ್ರು. 110 ಶರ್ಟ್ ನನಗೆ ಕೊಟ್ರು. 18 ವರ್ಷದ ಹಿಂದೆ ಕೊಟ್ಟಿರೋದು. 2 ಶರ್ಟ್ ಉಳಿಸ್ಕೊಂಡಿದ್ದೀನಿ ಸರ್, ನಿಮಗೋಸ್ಕರ, ನಿಮ್ಮ ನೆನಪಿಗೋಸ್ಕರ 2 ಶರ್ಟ್ ಉಳಿಸ್ಕೊಂಡಿದ್ದೀನಿ. 6 ವರ್ಷ ಇವ್ರ ಸೀರಿಯಲ್, ಬೇರೆ ಬೇರೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ದೀನಿ. ಎಲ್ಲಾದ್ರಲ್ಲೂ ಇದನ್ನಲ್ಲೇ ನಡೆಸ್ಬಿಟ್ಟಿದ್ದೀನಿ. ಎಂತ ಪಾತ್ರ ಸರ್ ನಿಮ್ದು, ಪಾಪ ಪಾಂಡು ಇತಿಹಾಸ. ಸರ್, ನನಗೆ ಮೊದಲ ಪಾಠಶಾಲೆ ಪಾಪ ಪಾಂಡು. ನನಗೆ ಮೊದಲ ಗುರು ಚಂದ್ರು ಸರ್. ಯಾಕೆ ಅಂತಂದರೆ ನಾನು ಅಭಿನಯ ತರಂಗ 89-90 ಬ್ಯಾಚು. ಅಲ್ಲಿ ನಾಟಕಗಳೆಲ್ಲ ಮಾಡ್ತಾ ಇದ್ರು. ಎಲ್ಲರೂ ಬಂದರು, ನಾನು ನಾಟಕ ಮಾಡ್ತಾ ಇದ್ದಾರೆ. ಯಾವುದೂ ಆಗಲಿಲ್ಲ. ಯಾಕಂದರೆ ನಾವೆಲ್ಲ ಇನ್ನೂ ಆಗ್ತಾನೆ ಕಲಿತಾ ಇದ್ವಿ. ನಮಗೆ ಆ್ಯಕ್ಟಿಂಗ್ ಅಂದರೆ ಏನಂತ ಗೊತ್ತಿರಲಿಲ್ಲ, ಸ್ಟೇಜ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಸೊ ನಮ್ಮನ್ನು ತಯಾರು ಮಾಡಬೇಕು ಅಂತ ನಮ್ಮ ಎಸ್ ಮೂರ್ತಿಗಳು ಒಂದು ಪ್ಲಾನ್ ಹಾಕಿದ್ರು. ಏನಾದರೂ ಮಾಡಿಸ್ಬೇಕು ಮಕ್ಕಳಿಂದ, ಈ ಸಂಡೇ ಎಲ್ಲರೂ ಬರಬೇಕಪ್ಪ ಅಂತ ಹೇಳಿದರು. ಸರಿ, ಏನು ವಿಶೇಷ ಅಂತ ನೋಡಿದಾಗ ಅವತ್ತು ಕಂಡಿದ್ದು ಚಂದ್ರು ಸರ್. 1 ತಿಂಗಳು ನಮ್ಮ ಜೊತೆಗಿದ್ದು ನಮಗೆಲ್ಲ ಮೈಮ್ ಕಲಿಸ್ಕೊಟ್ಟು ಒಂದು ಸ್ಕಿಟ್ನ ಮಾಡಿಸಿದ್ದು, ಕಿಸ್ಸಾ ಕುರ್ಸಿಕ ಅಂತ. ನನಗೆ ಇವತ್ತು ನನಗೆ ಜ್ಞಾಪಕ ಇದೆ ಸರ್. ನಾನು ಇನ್ನೊಂದು ಇವರು ಉದಾರ ಮನಸ್ಸು ನಾನು ಹೇಳ್ತೀನಿ. ಟೀಮ್ ಮಾಡಿದ್ರು, ಒಂದು 11 ಜನದ ಟೀಮು. ಎಲ್ರಿಗೂ ಒಂದೇ ಥರ ಟೀ ಶರ್ಟು, ಒಂದೇ ಥರ ಪ್ಯಾಂಟ್, ಎಲ್ಲರೂ ಆಯ್ತು. ಆಮೇಲೆ ಇವರು ಎದ್ದು ನಿಂತು ಒಂದು ಮಾತು ಹೇಳಿದ್ರು, ಸರ್ ಯಾರಿಗೆ ಟೀ ಶರ್ಟ್ ತೊಗೊಳಕ್ಕೆ ಆಗಲ್ಲ ದಯವಿಟ್ಟು ಕೈ ಎತ್ತಿ ಅಂದರು. ನಾನೊಬ್ಬನೇ ಸರ್ ಕೈ ಎತ್ತಿದ್ದು. ಆ ಟೀ ಶರ್ಟು ಇವ್ರು ಕೊಡಿಸಿದ್ದನ್ನ ನಾನು ಸುಮಾರು ಒಂದು 20 ವರ್ಷ ಕಾಪಾಡ್ಕೊಂಡಿದ್ದೆ. ಸೊ ನಾನು ಈ ಮೂಲಕ ನಾನು ಧನ್ಯವಾದ ಹೇಳ್ತೀನಿ. ನಮಿತಾ ವಿಕ್ರಮ್ ಸರ್, ಅದೇ ಈ ವಂಡರ್ಫುಲ್ ಗಿಫ್ಟ್ ಸಿಕ್ಕಿದ್ದೆ ನನಗೆ ಫೈನಲ್ ಕಟ್ ಪ್ರೊಡಕ್ಷನ್ ಇಂದ. ಯಾಕಂದ್ರೆ ಗುರುಗಳಲ್ವಾ, ಅವ್ರನ್ನ ಫಾಲೋ ಮಾಡಬೇಕು. ಹೇಗೆ ಸಿಹಿ ಕಹಿಲಿ ಅವರು ಒಟ್ಟಿಗೆ ಆದ್ರೋ ಹಾಗೆ ನಾವಿಲ್ಲಿ ಒಟ್ಟಿಗೆ ಆದ್ವಿ. ಬಟ್ ಚಂದ್ರು ಸರ್ ಇಸ್ ಎ ಗ್ರೇಟ್ ಗುರು ಅಂತಾನೆ ಹೇಳ್ಬೋದು. ಒಂದು ಕಾಮಿಡಿ ನಾವು ಮಾಡಬಲ್ವಿ ಅಂತ ತೋರಿಸ್ಕೊಟ್ಟಿದ್ದು ಚಂದ್ರು ಸರು. ಆದ್ರೆ ಒಂದು ಇನ್ಸಿಡೆಂಟ್ ನಾನು ನೆನ್ಸ್ಕೊಳ್ಳೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಪಾಂಡು ಅಂಡ್ ಸಿಲ್ಲಿಲಲ್ಗೆ ಅವರು ತುಂಬಾನೇ ಫ್ಯಾನ್ ಆಗಿದ್ರು. ಹಾಗಾಗಿ ನಮಿತಾ ಅವರು ಫ್ಯಾನು ಕೂಡ ಆಗಿ ಮನೆಗೆ ಕರೆಸ್ಕೊಂಡಿದ್ರು. ಆಗ ಒಂದು ಮಾತು ಹೇಳಿದ್ರು ಅವರು, ನನ್ನ ಕಾಲದಲ್ಲಿ ನಾನು ಕಂಡಂತಹ ಹಾಸ್ಯ, ನರಸಿಂಹರಾಜು, ಬಾಲಣ್ಣ, ಜಯ, ಈ ತರದ್ದು ಕಾಮಿಡಿ ನನ್ನ ಕಾಲದಲ್ಲೇ ಮುಗಿದೋಗತ್ತೇನೋ ಅನ್ಕೊಂಡಿದ್ದೆ. ಆದ್ರೆ ಆ ಕಾಮಿಡಿ ಇವತ್ತಿಗೂ ಕೊಟ್ಟಿರೋದು ಸಿಹಿ ಕೈ ಚಂದ್ರು ಅವರು. ನಿಮ್ಮ ಟೀಮ್ಗೆ ಒಂದು ದೊಡ್ಡ ಅಭಿನಂದನೆಗಳು ಅಂತ ಹೇಳಿದ್ರು. ಆಕ್ಚುಲಿ ಅಣ್ಣವರು ಇವಳು ದೊಡ್ಡ ಫ್ಯಾನು. ಇವಳ ಎದುರಿಗೆ ಅವರು ಇವಳ ತರ ಇಮಿಟೇಟ್ ಮಾಡಿ ತೋರಿಸಿದ್ದಾರೆ. ಅದು ನನಗೆ ನಿಜವಾಗ್ಲೂ ಒಂದು ಆಸ್ಕರ್ ಮೀರಿ ಒಂದು ಪ್ರಶಸ್ತಿ ಇದ್ರೆ ಅದು ಅಪ್ಪಾಜಿ ಆಶೀರ್ವಾದ. ಮತ್ತೆ ಬಹಳ ಬಹಳ ನಾನು ಅಪ್ಪಾಜಿ ಫ್ಯಾಮಿಲಿಗೆ ಹತ್ರ ಆಗಿದ್ದು ಓನ್ಲಿ ಬಿಕಾಸ್ ಆಫ್ ಸಿಲಿಲಲ್ಲಿ ಅಂಡ್ ಎನಿಮಲ್ ಪಾತ್ರ. ಅಂಡ್ ಅದಕ್ಕೆ ಅಫ್ಕೋರ್ಸ್ ಚಂದ್ರು ಸರ್ ಅಂಡ್ ಗೀತಮ್ಮಗೆ ಎಷ್ಟು ದ ವಂಡರ್ಫುಲ್ ಪಿಕ್ಚರ್.